ಅನ್ಪನೇಜ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಓಕೆನಪ್ಪ. ಎಚ್ ಸಿ ಎಫ್ ಅಂದರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು, ಮತ್ತು ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್. ಇವಾಗ ಫಸ್ಟ್ ಆಫ್ ಆಲ್ ಎಲ್ ಸಿ ಎಫ್ಗೆ ನೋಡೋಣ. ಎಲ್ ಸಿ ಎಫ್ ಅಂದರೆ ದ ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 2 or more ಗಿವನ್ ನಂಬರ್ ಈಸ್ ನೋನ್ ಆಸ್ ಎಚ್ ಸಿ ಎಫ್ ಆಫ್ ಗಿವನ್ ನಂಬರ್. ಓಕೆನಾ. ಅದರಲ್ಲಿ ಏನು ನಂಬರ್ ಕೊಟ್ಟಿದ್ದಾರೋ ಅದಕ್ಕೆ ಎಚ್ ಸಿ ಎಫ್. ನಾವು ಗ್ರೇಟೆಸ್ಟ್ ನಂಬರಲ್ಲಿ ಯಾವುದು ಡಿವೈಸಬಲ್ ನಂಬರ್ ಇರುತ್ತೋ ಅದೇ ಬಂದು ಎಚ್ ಸಿ ಎಫ್. ಅದೇ ಥರ ನೀವು ಎಲ್ ಸಿ ಎಮ್ಗೆ ಬಂದರೆ ದ ಲೀಸ್ಟ್ ಕಾಮನ್ ಅದು ಲೀಸ್ಟ್ ನಂಬರ್ ವಿಚ್ ಇಸ್ ಡಿವೈಸಬಲ್ ಬೈ 2 or more ಗಿವನ್ ನಂಬರ್ ಈಸ್ ಕಾಲ್ಡ್ ಎಲ್ ಸಿ ಎಮ್ ಆಫ್ ಗಿವನ್ ನಂಬರ್. ಓಕೆನಾ, ಅರ್ಥ ಆಯ್ತಪ್ಪ. ಇದಕ್ಕೆ ಬಂದು ಲೀಸ್ಟ್ ನಂಬರ್ ಬರುತ್ತೆ, ಇದಕ್ಕೆ ಬಂದು ಗ್ರೇಟೆಸ್ಟ್ ನಂಬರ್ ಬರುತ್ತೆ. ಇಷ್ಟೇ, ಜಾಸ್ತಿ ಕನ್ಫ್ಯೂಷನ್ ಮಾಡಲಿಕ್ಕೆ ಬೇಕಾಗಿಲ್ಲ. ಇಲ್ಲಿ ನೋಡಿ ಎಕ್ಸಾಂಪಲ್, ಎಚ್ ಸಿ ಎಫ್ ಆಫ್ 2 numbers 28 and 42 is 14 because 14 is the greatest number that divides 28 and 24. ಇದಕ್ಕೂ ಡಿವೈಡ್ ಆಗುತ್ತೆ, ಇದಕ್ಕೂ ಡಿವೈಡ್ ಆಗುತ್ತೆ. ಇಲ್ಲಿ ನೋಡಿ 28 14 ಅಂದರೆ 14 into 2 28, 14 into 3 42 ಅಷ್ಟೇ. ಇದಕ್ಕೇನಿದೆ, ಯಾವುದು ಎರಡರಲ್ಲೂ ಕಾಮನ್ ಇದೆ ನೋಡು, ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಷ್ಟೇ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನೋದು ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ಥರ ಇಲ್ಲಿ ಬನ್ನಿ, ಅದೇ 28 42 is 84. ಇಲ್ಲೇನಿತ್ತು, ಎಚ್ ಸಿ ಎಫ್ಗೆ ಯಾವಾಗಲೂ ಈ ನಂಬರ್ ಹೆಂಗಿರುತ್ತೆ, ಚಿಕ್ಕದಾಗಿರುತ್ತೆ. ಎಲ್ ಸಿ ಎಮ್ಗೆ ಹೆಂಗಿರುತ್ತೆ, ದೊಡ್ಡದಾಗಿರುತ್ತೆ. ಅದು ಯಾವಾಗ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಬಂದ್ಬಿಡುತ್ತೆ. ಎಲ್ ಸಿ ಎಮ್ ಆಫ್ 28 42 ಅಂದರೆ ಎಲ್ ಸಿ ಎಮ್ಗೆ ಮಾತ್ರ ಈ ಥರ ಹಾಕ್ಕೋಬೇಕು. 28 ಹಾಕ್ಕೊಂಡ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರಿಂದ ಹೋಗ್ಬೇಕು. ಒಂದು ಇಲ್ಲ ಬಿಡಿ, 2ರಿಂದ ಹೋಗ್ಬೇಕು. 2ರಲ್ಲಿ 14 21, ಮತ್ತು 7ಅಲ್ಲಿ 2 times ಹೋಗ್ತಾ ಇದೆ, 3 times, ಮತ್ತೆ 2 ಬ್ಯಾಲೆನ್ಸ್ ಇದೆ, 2 ಮತ್ತು 3, ಮತ್ತು ಇದು 3 ಮತ್ತು 1, ಲಾಸ್ಟಲ್ಲಿ ಏನೋ 1 ಬಂತಾ. ಇದನ್ನು ಫುಲ್ಲು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 into 7 into 2 into 3 into ಮಾಡಿದ್ರೆ 84 ಆಗುತ್ತೆ. ಸೊ ಎಲ್ ಸಿ ಎಮ್ಮು 84. ಇವಾಗ ನೋಡೋಣ, ಸಾಲ್ವ್ ಮಾಡೋಣ. ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 84 and 108 ಈಸ್ ಎಷ್ಟು, 16 18 8 12 6. ಇವಾಗ 84ಗೆ ನೋಡೋಣ. 84ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಲ್ಲಿ 10ಅಲ್ಲಿ ಹೋಗ್ತಾ ಇಲ್ಲ, 11ಅಲ್ಲಿ ಹೋಗ್ತಾ ಇಲ್ಲ, ಮತ್ತು 12ಅಲ್ಲಿ ನೋಡೋಣ ಒಂದು ಬಾರಿ. ಇದರಲ್ಲಿ 16 ಕೊಟ್ಟಿದ್ದಾರೆ. 16 into 6 ಮಾಡಿದ್ರೆ ಎಷ್ಟು ಬರ್ತದೆ, 24 to 64 ಆಯಿತಾ. 84 ಓಕೆ. ಅದೇ ಥರ 108ಅಲ್ಲಿ 16 ಹೋಗ್ತಾ ಇದೆ ನೋಡೋಣ. 16 into ಮತ್ತೆ ಎಷ್ಟು, 16 ಆಗಬೇಕು, 0 ಇನ್ನೊಂದು ಹಾಕಿದ್ರೆ 100 ಆಯಿತು. ಇಲ್ಲಿ ಎಷ್ಟಿದೆ, 108 ಇದೆ. ಇದು 16ಅಲ್ಲಿ ಹೋಗ್ತಾ ಇಲ್ಲ. ಇವಾಗ 6ಅಲ್ಲಿ ಹೋದರೆ ತುಂಬ ಕಡಿಮೆ ಇದೆ. ಓಕೆನಾ. 12ಅಲ್ಲಿ ನೋಡೋಣ. 84 12 ಎಷ್ಟು ಬಂತು, 1 ಎಷ್ಟು ಬಾರಿ ಹೋಗ್ತಾ ಇದೆ, 12 1 ಇದು 60 ಮತ್ತು 24 84. ಹಂಗಂದರೆ 5 2 7 times. 12 into 7 is equal to 84. ಅದೇ ಥರ 108 ಎಷ್ಟು ಹೋಗುತ್ತೆ, 120 10 ಟೈಮ್ ಇರುತ್ತಲ್ಲ, ಮೈನಸ್ 12 ಮಾಡಿ 108. ಹಂಗಂದರೆ 9 times. 12 into 9 is equal to 108. ಸೊ ಏನಾಗುತ್ತೆ ಆನ್ಸರು, 12 is the answer. ಓಕೆನಾ, ಎಚ್ ಸಿ ಎಫ್ ಅಲ್ಲಿ. ಅದೇ ಥರ ಎಲ್ ಸಿ ಎಮ್ಗೆ ಬನ್ನಿ. ಎಲ್ ಸಿ ಎಮ್ಮಲ್ಲಿ 42 ಇದು 44 32 176 ಮತ್ತು 352. ಇದನ್ನು ಹಿಂಗೆ ಮಾಡ್ಕೋಬೇಕು. 2 ಇಂದ ಹೋಗೋಣ. 11 ಎಷ್ಟಾಯಿತು, 16. ಇದರಲ್ಲಿ 88 ಕ್ಲಿಯರಾ. 1 15 ಇದೆ, 15ಅಲ್ಲಿ 7 12ಅಲ್ಲಿ ಇಷ್ಟು, ಮತ್ತೆ ಎಷ್ಟಾಗಲಿ ಹೋಗುತ್ತಾ, ಮತ್ತೆ 12 ನೋಡೋಣ. 12 ಹೋಗುತ್ತಾ, 11 8 ಮತ್ತು 44 ಮತ್ತು ಎಷ್ಟು 8 ಇನ್ನೊಂದು 6 8 ಕ್ಲಿಯರಪ್ಪ. 8 11 ಮತ್ತು ಇಲ್ಲಿ ಹಾಕು 11 8 44 88 ಮತ್ತು 11ಅಲ್ಲಿ ನೋಡ್ಕೊಳ್ಳೋಣ. 11 1 8 4 84 ಮತ್ತು 4ಅಲ್ಲಿ ಹೋಗೋಣ. 4 2 4 1 ಮತ್ತು ಎಷ್ಟಿದೆ ಇಲ್ಲಿ
21. ಓಕೆ, ಇವಾಗ 2 ಇಂದ ಹೋದರೆ 1 21 ಬರ್ತಾ ಇದೆ. ಈ 21ಗೆ ಮತ್ತೆ 21ನಲ್ಲಿ ಇದು ಮಾಡಿದ್ರೆ ಎಷ್ಟಾಗುತ್ತೆ? 7 3 ಮತ್ತೇನಾಗುತ್ತೆ? ಇಷ್ಟೇ 1 ಬಂತಾ? ಇವಾಗ ಏನು ಮಾಡ್ಕೋಬೇಕು? ಇಲ್ಲಿ ಹಾಕ್ಕೊಳ್ತೀನಿ ನೋಡು, 2 ಇದೆಯಾ? 2 ಇಂಟು ಮತ್ತೆ ಇಲ್ಲಿ ಹಾಕ್ಕೊಂಡಿದ್ದೆ 11 ಇಂಟು 4 ಇಂಟು 2 ಇಂಟು ಇದೊಂದಿತ್ತಲ್ಲ 7 ಇಂಟು 3. ಇವಾಗ ಇದು ಮಾಡಿದ್ರೆ 44 ಇಂಟು 4 16 76 ಆಯಿತಾ? 176 ಆಯಿತಾ ಇದುವರೆಗೂ? ಮತ್ತೆ 2 12 1 14 15 1 2 352 ಇಂಟು 7 ಮಾಡ್ಕೋಬೇಕು. ಇಷ್ಟ ಬೇಡ ಎಲ್ಲೋ ನಾವು ತಪ್ಪು ಮಾಡಿದ್ವಲ್ಲ. 32 176 352. ಇವಾಗ ನೋಡೋಣ, 2 2 22 ಆಯಿತಾ? ಇಲ್ಲಿ ಎಷ್ಟಾಗುತ್ತೆ? 1 6. ಓಕೆ, ಮತ್ತು ಇಲ್ಲೇನಾಗುತ್ತೆ? 8 ಮತ್ತು ಇಲ್ಲೇನಾಗುತ್ತೆ? 1 7 6. ಕ್ಲಿಯರಾ? ಮತ್ತೆ 12 ಹೋಗೋಣ. 11 8 44 ಇಲ್ಲೇನಾಗುತ್ತೆ? 88. ಮತ್ತೆ 12 ಹೋಗೋಣ. 11 4 22 44 ಮತ್ತೆ 12 ಆಗುತ್ತಲ್ಲ. 11 ಹಂಗೆ ಹಾಕೊಳ್ಳಿ. 2 11 ಮತ್ತೆ 22 ಮತ್ತೆ 12 ಹೋಗಿ. 2 11 1 11 11. ಇನ್ನೊಂದು ಬಾರಿ ಏನು ಮಾಡಬೇಕು? 11 ಹೋದರೆ 11 1 ಇಲ್ಲಿ ಒಂದು ಟೈಮ್. ಇವಾಗ ಕ್ಲಿಯರ್ ಆಯಿತಾ? ಇಲ್ಲಿವರೆಗೂ ಕ್ಲಿಯರ್ ಆಯಿತು. ಇವಾಗ ಏನು ಮಾಡ್ಕೋಬೇಕು ನಾವು? 2 ಇಂಟು ಎಷ್ಟು? 3 2 ಆಯಿತು, 4 2 5 2 ಆಮೇಲೆ 11. ಓಕೆನಾ? 4 8 16 32 ಇಂಟು 11 2 ಮತ್ತೆ ಇಲ್ಲೇನೋ 2 3 2 53 352. ಸಾರಿ, 352 ಇಸ್ ದ ಆನ್ಸರ್. LCM ಬಂತಪ್ಪ ಇಲ್ಲಿ? ಹಂಗೆ. ಓಕೆನಪ್ಪ, ಕ್ಲಿಯರ್ ಆಯ್ತಾ? ಇದು HCFಗೂ LCMಗೂ ಕ್ಲಿಯರ್ ಆಯ್ತಪ್ಪ ತಮ್ಮ? ಓಕೆ, ഇതിലെ ഗൽബർ ഇപ്പോൾ കാൽക്കുലേറ്റ് ദ HCF ഓഫ് 12/5 14/5 16/17. ಈ ಥರ ಏನಾದರೂ ಕೊಟ್ಬಿಟ್ರೆ ನಾವೇನು ಮಾಡ್ಕೋಬೇಕು? ಈ ಮೇಲೆ ಇದಲ್ಲ, ಮೇಲೆ HCF ಫ್ರಾಕ್ಷನ್ ಅಂದ್ರೆ ಬಂದರೆ ಇಲ್ಲಿ ಮೇಲೆ ಏನು ಮಾಡಬೇಕು? LCM ಆಗಬೇಕು. ಆಮೇಲೆ HCF ಮೇಲೆ ಇರೋದಕ್ಕೆಲ್ಲ LCM ಕಂಡುಹಿಡಿಬೇಕು. ಆಮೇಲೆ ಕೆಳಗಡೆ ಇರೋದಲ್ಲ HCF. ಇದು ಯಾವಾಗ? ಇದು HCF ಆಫ್ ಫ್ರಾಕ್ಷನ್ ಬಂದರೆ, ಫೈಂಡ್ ದ LCM ಆಫ್ ಫ್ರಾಕ್ಷನ್ ಬಂದರೆ ಏನು ಮಾಡ್ಕೋಬೇಕು? ಫಾರ್ಮುಲಾ ಹಂಗೆ ಉಲ್ಟಾಗ್ಬಿಡುತ್ತೆ. ಫಸ್ಟ್ HCF ಬಂದುಬಿಡುತ್ತೆ, ಆಮೇಲೆ LCM ಬಂದುಬಿಡುತ್ತೆ. ಇದು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ನೋಡೋಣ, ಇದಕ್ಕೆ ನೋಡೋಣ. ಇವಾಗೇನು 12 14ಗೆ ಫಸ್ಟ್ ಏನು ಮಾಡ್ಕೋಬೇಕು ನಾವು? LCM ಕಂಡುಹಿಡಿಬೇಕು. 12 14 16 ಎಷ್ಟು ಬರುತ್ತಪ್ಪ? ಇರ 2 6 7 8 ಮತ್ತೆ 2 ಇಂದ ಎಷ್ಟಪ್ಪ ಇದು? 3 4 ಮತ್ತೆ 3 1 4. ಓಕೆ, ಎಷ್ಟು ಬರ್ತಿದೆಪ್ಪ? 7 ಇಲ್ಲಿ 2 ಬರುತ್ತಲ್ಲ. 2 1 2 7 2
ಏನು ಬರ್ತಾಯಿದೆ 7 ಮತ್ತೆ 2 1 ಇಲ್ಲಿರುತ್ತಲ್ಲ 2 1 ತಮ್ಮ ಕರೆಕ್ಟೇನು ಆಫ್ 12 ಬಾರ್ 5 14 ಬಾರ್ 5 ಆ್ಯಂಡ್ 16 ಬಾರ್ 17 ಇವಾಗ ಏನಾಗುತ್ತೆ ಎಚ್ ಸಿ ಎಫ್ ಫೈಂಡ್ ದ ಎಚ್ ಸಿ ಎಫ್ ಆಫ್ ಫ್ರಾಕ್ಷನಲ್ಲಿ ಬಂದುಬಿಟ್ರೆ ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಮೇಲೆ ಏನಿರೋದು ಕಂಡುಹಿಡಬೇಕು ಎಚ್ ಸಿ ಎಫ್ ಕಂಡುಹಿಡಬೇಕು ಕೆಳಗಡೆ ಇರೋದಕ್ಕೆ ಎಲ್ ಸಿ ಎಮ್ ಕಂಡುಹಿಡಬೇಕು ಓಕೆನಾ ಇವಾಗ ಮೇಲೆ ಇರೋದಕ್ಕೆ ಮೇಲೆ ಇರೋದಕ್ಕೆ ಏನು ಮಾಡಬೇಕು ಎಚ್ ಸಿ ಎಫ್ 2 ಇಂಟು 6 ಆಯಿತಾ ಮತ್ತು 2 ಇಂಟು 7 2 ಇಂಟು ಇದರಲ್ಲಿ ಏನಿದೆ ಗ್ರೇಟೆಸ್ಟ್ ನಂಬರ್ ಕಾಮನ್ ಏನಿದೆ 2 ಓಕೆನಾ ಸೊ ಎಚ್ ಸಿ ಎಫ್ ಈಸ್ ಈಕ್ವಲ್ ಟು 2 ಆಯಿತು ಓಕೆ ಇವಾಗ ಎಲ್ ಸಿ ಎಮ್ ಕಂಡುಹಿಡಬೇಕು ಎಲ್ ಸಿ ಎಮ್ ಅಂದರೆ ಆವಾಗಲೇ ಹಾಕಿದ್ವಲ್ಲ ಆ ಥರ 5 17 ಓಕೆ 5 ಹೋಗುತ್ತಾ 1 ಇಂಟು 1 17 ಅದರಲ್ಲಿ ಏನು ಹೋಗಲ್ಲ 17 ಹಾಕೋಬೇಕು ಹಾಂ 1 ಅವಾಗಂದರೆ 5 ಇಂಟು 17 ಎಷ್ಟಾಗುತ್ತೆ ನೋಡಿ 17 ಇಂಟು 5 35 3 25 5 ಇರುತ್ತೆ 85 ಹಾಂ 255 ಹೆಂಗೆ ಬಂತು ಅಮ್ಮ ಕೆಳಗಡೆ ಇರೋದಕ್ಕೆ ಏನು ಮಾಡಬೇಕು ನಾವು ಎಲ್ ಸಿ ಎಮ್ ಕಂಡುಹಿಡಬೇಕು 5 15 ಮತ್ತು 17 ಇವಾಗ ನೋಡೋಣ 5 1 5 5 3 17 ಕ್ಲಿಯರಾ ಇವಾಗ 3 1 ಸರ್ ಬಂತು ಇರೋ 1 17 5 ಇಂಟು 3 15 ಇಂಟು 17 255 ಸರ್ ಒಂದೇ ಸೆಕೆಂಡ್ ಇರೋ 35 3 7 ಪ್ಲಸ್ 10 ಆಯಿತಾ 15 255 ಇದರಲ್ಲಿ ಇನ್ನೊಂದು ನೀವು ನೋಟ್ ಮಾಡಿದ್ದೀರಾ ಕಾಮನ್ ಆಗಿ ಕೊಟ್ಬಿಟ್ಟಿದ್ದಾರೆ 255 ಬರ್ರಿ ನೀವೇನು ಮಾಡಬೇಕು ಎಚ್ ಸಿ ಎಫ್ ಮಾತ್ರ ಕಂಡು ಹಿಡಿದ್ಬಿಟ್ಟಿದ್ರೆ ಆಪ್ಷನ್ ಸಿ ಅಂತ ಟಿಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಕ್ಲಿಯರಪ್ಪ ಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು